ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಬೆಂಗಳೂರನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ, ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮತ್ತಷ್ಟು ವಿಶಾಲವಾಗಿ ನೀಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಜಾರಿಯಾದಂಥ ಒಂದು ಬಹುದೊಡ್ಡ ಮತ್ತು ಬಹುನಿರೀಕ್ಷಿತ ಯೋಜನೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆ. ಈ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಕಾಮಗಾರಿಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು BBMP ಮುಖಾಂತರವಾಗಿ ರಾಜ್ಯ ಸರ್ಕಾರ ಮಾಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ 2 ತಿಂಗಳಾಗ್ತಾ ಬಂತು. ಸೊ ಈ 2 ವರ್ಷದಲ್ಲಿ ನಾನಾ ಬಗೆಯ ಕಾಮಗಾರಿಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಈ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಸರ್ಕಾರ ಮಾಡಿದೆ. ಇದಕ್ಕಂತಲೇ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಮಾಡ್ತಾ ಇದೆ. ಸೊ ಈಗ 2 ವರ್ಷ 2 ತಿಂಗಳು ತುಂಬಿರುವಂಥ ಹಿನ್ನೆಲೆಯಲ್ಲಿ BBMPಯಿಂದ ಸರ್ಕಾರಕ್ಕೆ ಒಂದು ವಿವರಾಂಶ ಪಟ್ಟಿ ಹೋಗಿರುವಂಥದ್ದು. ಇದು ಬೆಂಗಳೂರಿನ ರಸ್ತೆಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೀವಿ, ಜೊತೆಗೆ ಎಲ್ಲೆಲ್ಲಿ ಕಾಮಗಾರಿಗಳನ್ನು ಮಾಡಿದ್ದೀವಿ, ಮುಖ್ಯ ಮತ್ತು ಅದಕ್ಕೆ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಮತ್ತು ಎಷ್ಟು ದುರಸ್ತಿ ಕೆಲಸಗಳಿಗೆ ವೆಚ್ಚ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಆಡಿಟ್ ರಿಪೋರ್ಟ್ ಅಂತ ಅಂದ್ಕೊಳ್ಳೋಣ ನಾವು. ಅಂದರೆ ಒಂದು ರೀತಿಯಲ್ಲಿ ವಿವರಾಂಶ ಪಟ್ಟಿ ಅದು. ಅದರಲ್ಲಿ ಎಲ್ಲ ವಿವರಗಳು ಕೂಡ ಇರುವಂಥದ್ದು. ಯಾವ ರಸ್ತೆಯಲ್ಲಿ ಅಂದರೆ ಇದು ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ಗೆ ರಸ್ತೆಗಳಿಗೆ ಸಂಬಂಧಪಟ್ಟಿರುವಂಥ ಸುದ್ದಿ. ಇದರಲ್ಲಿ ವಾರ್ಡ್ ರಸ್ತೆಗಳ ವಿವರವನ್ನು ಪಾಲಿಕೆ ಅಧಿಕಾರಿಗಳು ಸೇರಿಸಿಲ್ಲ. ಇದು ಕೇವಲ ಮುಖ್ಯ ಮತ್ತು ಉಪಮುಖ್ಯ ಅಂದರೆ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗೆ ಸಂಬಂಧಪಟ್ಟಿರುವಂಥ ವಿಚಾರ. ಇದರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಸಣ್ಣ ಪುಟ್ಟ ದುರಸ್ತಿ ಕೆಲಸಗಳಿಗೆ ಎಷ್ಟು ಮಾಡಿದೆ ಅಂತ ಹೇಳಿದರೆ, ರಸ್ತೆ ಗುಂಡಿಗೆ ಚಿಲ್ಲರೆ ಕೆಲಸಗಳಿಗೂ ಅಂದರೆ ಈ ಎಡ್ಜನ್ನು ಕಟ್ ಮಾಡುವಂಥದ್ದು, ಮತ್ತೆ ಅದನ್ನು ತೇಪೆ ಹಾಕುವಂಥದ್ದು, ಫುಟ್ಪಾತ್ಗೂ ರಸ್ತೆಗೂ ಇರುವಂಥ ವ್ಯತ್ಯಾಸವನ್ನು ಸರಿದೂಗಿಸುವಂಥದ್ದು, ಈ ರೀತಿಯಾಗಿರುವಂಥ ಕೆಲಸಗಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿದರೆ, ಒಟ್ಟಾರೆ ಒಂದು ವಿವರಾಂಶ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂಥದ್ದು. ಸರ್ಕಾರದಿಂದ ಹೈಕೋರ್ಟ್ ಕೂಡ ವರದಿ ಕೊಡಿ ಅಂತ ಕೇಳ್ತಾ ಇದೆ. ಈ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಿದ್ರೆ ಇಲ್ಲಿ ಇರುವಂಥ ಪ್ರಮುಖ ವಿಚಾರ ಮತ್ತು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಹೊರಟಿರುವಂಥ ಮಾಹಿತಿ ಏನು ಅಂತಂದರೆ, ಕಳೆದ 2 ವರ್ಷ ಮತ್ತು 2 ತಿಂಗಳ ಅವಧಿಯಲ್ಲಿ ಸರ್ಕಾರ BBMP ಮೂಲಕವಾಗಿ ರಸ್ತೆ ಗುಂಡಿ ಮತ್ತು ರಸ್ತೆಯ ದುರಸ್ತಿ ಕೆಲಸಗಳಿಗೆ ಖರ್ಚು ಮಾಡಿರುವಂಥ ದುಡ್ಡೆಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಫಾಲೋ ಮಾಡಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಪ್ರತಿದಿನ ಏನೇನು ಅಂತ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಅಪಘಾತಗಳು ಆ ಗುಂಡಿಗೆ ಬಿದ್ದು ಮತ್ತೆ ಹೋಗುವಂಥ ವಾಹನ ಸವಾರರು, ಮುಖ್ಯವಾಗಿ ಆಟೋ ಮತ್ತು ಬೈಕ್ ಚಾಲಕರಿಗೆ ರಸ್ತೆ ಗುಂಡಿ ಅನ್ನುವಂಥದ್ದು ಅವರ ನಿದ್ದೆಯಲ್ಲೂ ಕೂಡ ಬಂದು ಅವರನ್ನು ಬೆದರಿಸುವಂಥ ಒಂದು ಅಷ್ಟು ದೊಡ್ಡ ಮಟ್ಟಿಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಕಾಟ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಇದೆ ಅನ್ನೋದು. ಈ ರಸ್ತೆ ಗುಂಡಿಗಳನ್ನು ನಿರಂತರವಾಗಿ ಮುಚ್ಚುವಂಥ ಕೆಲಸವನ್ನು ಪಾಲಿಕೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು BBMP ಅಧಿಕಾರಿಗಳ ಮಾತು. ಅದು ಮತ್ತೆ ಬರ್ತಾ ಇರುತ್ತೆ, ಮತ್ತೆ ನಾವು ಮುಚ್ತಾ ಇರಬೇಕಾಗುತ್ತೆ. ಈ ರೀತಿಯ ಒಂದು ನಿರಂತರವಾಗಿರುವಂಥ ಒಂದು ಪ್ರಕ್ರಿಯೆ ಅನ್ನೋದು BBMP ಅಧಿಕಾರಿಗಳ ನಿಲುವು. ಅದೇನೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖ ಮತ್ತು ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳನ್ನು ದುರಸ್ತಿ ಮಾಡೋದಕ್ಕೆ, ಅದು ರಸ್ತೆ ಗುಂಡಿ ಇರ್ಬೋದು, ಎಡ್ಜ್ ಕಟ್ಟಿಂಗ್ ಇರ್ಬೋದು, ಅಥವಾ ಒಂದಿಷ್ಟು ದೂರ ತೇಪೆ ಹಾಕುವಂಥದ್ದು ಇರ್ಬೋದು, ಅಥವಾ ಫುಟ್ಪಾತ್ಗೂ ರಸ್ತೆಗೆ ಇರುವಂಥ ಎತ್ತರವನ್ನು ಸರಿದೂಗಿಸುವಂಥದ್ದು, ಅಥವಾ ಜನಸಾಮಾನ್ಯರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು, ಈ ರೀತಿಯಾಗಿರುವಂಥ ಎಲ್ಲ ಕೆಲಸಗಳಿಗೆ ಎಷ್ಟು ದುಡ್ಡು ಬೇಕಾಗ್ಬೋದು 2 ವರ್ಷಕ್ಕೆ ಮತ್ತು 2 ತಿಂಗಳ ಅವಧಿಗೆ ಅನ್ನುವಂಥದ್ದು ಭಾಳ ಚರ್ಚಾ ವಿಷಯ. ಈಗ BBMP ಏನು ಸರ್ಕಾರಕ್ಕೆ ಕೊಡೋದಕ್ಕೆ ಒಂದು ವಿವರಾಂಶ ಪಟ್ಟಿಯನ್ನು ರೆಡಿ ಮಾಡಿದ್ದು, ಇದರಲ್ಲಿ ಭಾಳ ಔಹಾರುವಂತಹ ಒಂದು ಮಾಹಿತಿ ನಮಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು. ನೀವೇನೀಗ ನೋಡ್ತಾ ಇದ್ದೀರಿ, ಈ ದಾಖಲೆಗಳೆಲ್ಲವೂ ಕೂಡ ಈ ವಿವರಾಂಶ ಪಟ್ಟಿಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ BBMP ಅಧಿಕಾರಿಗಳು ಮುಂದಾಗಿರುವಂಥದ್ದು. ನೀವೇನು ದಾಖಲೆಗಳನ್ನು ನೋಡ್ತಾ ಇದ್ದೀರಿ, ಇವಿಷ್ಟು ಕೂಡ BBMP ಎಲ್ಲೆಲ್ಲಿ ನಾವು ಏನಕ್ಕೆ ಖರ್ಚು ಮಾಡಿದ್ದೀವಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ, ರಸ್ತೆ ದುರಸ್ತಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿರುವಂಥ ಮಾಹಿತಿ. ಈ ಒಂದು ದಾಖಲೆಯಲ್ಲಿ, ಈ ಒಂದು ಮಾಹಿತಿಯಲ್ಲಿ, ಈ ಒಂದು ವಿವರಾಂಶ ಪಟ್ಟಿಯಲ್ಲಿ BBMP ಹೇಳ್ತಾ ಇರುವಂಥದ್ದು 5,000ಕ್ಕೂ ಅಧಿಕ ಕೋಟಿ ರೂಪಾಯಿಯನ್ನು ನಾವು ಕಳೆದ 2 ವರ್ಷ 2 ತಿಂಗಳ ಅವಧಿಯಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ, ಬೆಂಗಳೂರಿನ ರಸ್ತೆಗಳ ದುರಸ್ತಿ ಕಾರ್ಯ ಮಾಡೋದಕ್ಕೆ, ಬೆಂಗಳೂರಿನ ರಸ್ತೆಗಳ ತೇಪೆಯನ್ನು ಮಾಡೋದಕ್ಕೆ ನಾವು ಬಳಸಿದ್ದೀವಿ, ವೆಚ್ಚ ಮಾಡಿದ್ದೀವಿ, ಖರ್ಚು ಮಾಡಿದ್ದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಪಾಲಿಕೆ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಪಾಲಿಕೆ ಅಧಿಕಾರಿಗಳು ಮತ್ತು
ದೇವರಿಗೇನೆ ಗೊತ್ತು. ಯಾಕೆ ಅಂತಂದರೆ 2 ವರ್ಷ 2 ತಿಂಗಳ ಅವಧಿಯಲ್ಲಿ 5,000 ಕೋಟಿ ವೆಚ್ಚ ಮಾಡಿ 1398 ಕಿಲೋಮೀಟರ್ ಉದ್ದದ ರಸ್ತೆಗಳಲ್ಲಿ ದುರಸ್ತಿ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನುವಂಥದ್ದು ಪಾಲಿಕೆ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಮೊತ್ತದ ಕಾಮಗಾರಿಯನ್ನು ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರಾ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಮತ್ತು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಇದೇ ವರದಿಯನ್ನು ಇದೀಗ ಸರ್ಕಾರಕ್ಕೆ ಕೊಟ್ಟಿದೆ. ನಿನ್ನೆ ಹೈಕೋರ್ಟ್ನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಇರುವಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯು ಕೂಡ ವಿಚಾರಣೆಗೆ ಬಂದಿತ್ತು. ಬಂದಂಥ ಸಂದರ್ಭದಲ್ಲಿ ಆ ಹೈಕೋರ್ಟ್ನ ನ್ಯಾಯಪೀಠವು ಕೂಡ ಸರ್ಕಾರಕ್ಕೆ ಮತ್ತು ಪಾಲಿಕೆ ಅಧಿಕಾರಿಗಳಿಗೆ ಚೀಮಾರಿಯನ್ನು ಹಾಕಿದ್ದಾರೆ. ನೀವು ಕೆಲಸ ಮಾಡಲ್ಲ ಅಂತ ನಮಗೆ ಗೊತ್ತಿದೆ, ಆದರೂ ಪದೇ ಪದೇ ಈಗ ಯಾಕೆ ಹೇಳಿಸ್ಕೊಳ್ತಿದ್ದಾರೆ, ದಯವಿಟ್ಟು ಕೆಲಸ ಮಾಡಿ ಅಂತ ಒಂದು ಬುದ್ಧಿವಾದವನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ರಸ್ತೆ ಗುಂಡಿಗಳನ್ನು ಎಲ್ಲೆಲ್ಲಿ ಮುಚ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಹೈಕೋರ್ಟ್ ಕೇಳಿರುವಂಥದ್ದು. ಬಹುಶಃ BBMPಗೆ ಕೊಡ್ತಾ ಇರುವಂಥ, ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಇರುವಂಥ ಈ ವರದಿಯನ್ನೇ ನೇರವಾಗಿ ಸರ್ಕಾರ ಹೈಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಬೆಂಗಳೂರಿನಲ್ಲಿ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಬಳಸಿಕೊಂಡು ಯಾವ ರೀತಿಯಾಗಿರುವಂಥ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಹಿಂದಿನಿಂದಲೂ ಆಗ್ತಾ ಇರುವಂಥ ಚರ್ಚೆ. ಇದೇ ಕಾರಣಕ್ಕೆ BBMP ಮೇಲೆ ಒಂದು ಕುಖ್ಯಾತಿ ಕೂಡ ಇದೆ. ಹಳೆ ಕೆಲಸಕ್ಕೆ ಹೊಸ ಬಿಲ್ಲನ್ನು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಚರ್ಚೆಗೆ ಬಂದಿರುವಂಥ ವಿಷಯ. ಈ ಕೆಲಸದಲ್ಲೂ ಕೂಡ ಅದೇ ರೀತಿ ಆಗಿದೆಯಾ ಅನ್ನುವಂಥದ್ದು ಸಾರ್ವಜನಿಕರಿಗೆ ಅನುಮಾನ ಇದೆ. BBMP ಈಗ ಸರ್ಕಾರಕ್ಕೆ ಗೌಪ್ಯವಾಗಿ ಕೊಡೋದಕ್ಕೆ ಹೊರಟಿರುವಂಥ ಈ ವಿವರಾಂಶ, ರಸ್ತೆ ಗುಂಡಿ ಮತ್ತು ರಸ್ತೆ ಮೂಲಭೂತ ಸೌಕರ್ಯಗಳ ದುರಸ್ತಿ ಕಾರ್ಯಗಳ ಈ ವಿವರಾಂಶ ಪಟ್ಟಿ ಏನಿದೆ, ಈ ಪಟ್ಟಿಯಲ್ಲಿ 5,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ಅಂತ ಪಾಲಿಕೆ ಅಧಿಕಾರಿಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ. ಎಷ್ಟರ ಮಟ್ಟಿಗೆ ನಿಜ, ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದಾರೆ, ಇದು ನಿಜಕ್ಕೂ ಇಷ್ಟೊಂದು ದೊಡ್ಡ ಪ್ರಮಾಣದ ಮೊತ್ತದ ಕಾಮಗಾರಿ ನಡೆದಿದೆಯಾ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲದಿರುವಂಥ ವಿಚಾರ. ಪಾಲಿಕೆ ಅಧಿಕಾರಿಗಳು ಒಂದು ಏರಿಯಾದ ಹೆಸರು ಹಾಕಿದ್ದಾರೆ, ಒಂದು ಇಷ್ಟುದ್ದದ ರಸ್ತೆ ಅಂತ ಹಾಕಿದ್ದಾರೆ, ಇಷ್ಟು ಮೊತ್ತ ಖರ್ಚಾಗಿದೆ ಅಂತ ಹಾಕಿದ್ದಾರೆ, ಜಾಬ್ ಕೋಡ್ ಕೂಡ ಹಾಕಿದ್ದಾರೆ. ಆದರೆ ಎಷ್ಟು ಪ್ರಮಾಣಕ್ಕೆ ಗ್ರೌಂಡ್ ಲೆವೆಲಲ್ಲಿ ಆ ಎಲ್ಲ ಕೆಲಸಗಳು ಕೂಡ ನಡೆದಿದೆ ಅನ್ನುವಂಥದ್ದು ಇನ್ನೂ ಕೂಡ ಭಾಳ ನಂಬಲು ಅಸಾಧ್ಯವಾಗಿರುವಂಥ ಮಾಹಿತಿ ಪಾಲಿಕೆ ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಅಂದರೆ ಇದು ಮಾಧ್ಯಮಗಳ ಕೈಯಲ್ಲಿ, ಅದರಲ್ಲೂ ಮುಖ್ಯವಾಗಿ ನ್ಯೂಸ್ 18 ಕೈಯಲ್ಲಿ ಇದು ಸಿಗದೆ ಹೋಗಿದ್ರೆ ಇದು ಹೊರಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ವಿಪರ್ಯಾಸ. 5,000 ಕೋಟಿ, 5,032 ಕೋಟಿಯ 40,32,578 ರೂಪಾಯಿಯಷ್ಟು ಕಾಮಗಾರಿಯನ್ನು ಪಾಲಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಏನು ಚರ್ಚೆ ಆಗ್ತಾ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನ್ಯೂಸ್ 18 ಕೆಲವೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದಿಷ್ಟು ದಾಖಲೆಗಳನ್ನು ಕೂಡ ನಿನ್ನೆ ಆಕ್ಸೆಸ್ ಮಾಡಿರುವಂಥದ್ದು. ಅದು ದಾಖಲೆಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ಕಾರ ಪಾಲಿಕೆ ಅಧಿಕಾರಿಗಳಿಂದ ತೆಗೆದುಕೊಂಡಿರುವಂಥ ಈ ವರದಿಯನ್ನು ಇದೀಗ ಹೈಕೋರ್ಟ್ಗೆ ಒಂದು ವೇಳೆ ಕೊಟ್ಟರೆ ಹೈಕೋರ್ಟ್ ಯಾವ ನಿಲುವನ್ನು ತಾಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ.